ಅಕ್ಷತೆ ನನ್ನ ತಲೆ ಮೇಲೆ ಹಾಕಿ ಒಳ್ಳೇದಾಗ್ಲಿ ಅಂತ ಹೇಳಿ. ಅದು ಸರಿ ಸುಮನಾ, ಯಾಕೆ ಆಶೀರ್ವಾದ ಮಾಡಬೇಕು? ಏನ್ ಹೀಗ್ ಕೇಳ್ತಾ ಇದೀರಾ ಅತ್ತೆ? ಸುಮನಾ, ನಾಟಕ ಆಡ್ಬೇಡ. ನೀನ್ ಹೀಗಾಡೋದನ್ನ ನೋಡಿದ್ರೆ ನಿನಗೆ ಹುಚ್ಚಿಡ್ದಿದೆ ಅನ್ಕೋತಾರೆ. ಹಾಗ ಅನ್ಕೊಳ್ಳೋರ್ಗೆ ಹುಚ್ಚು. ಸರಿ, ನೀನ್ ಅದೇನ್ ಅನ್ಕೊಂಡು ನಿನ್ ಫೋಟೋಗೆ ನೀನೇ ಡೆಕೋರೇಟ್ ಮಾಡ್ಕೋತಿದ್ದೆ ಸುಮನಾ. ಅದ್ರ ಜೊತೆಗೆ ನಮ್ಮ ಅಮ್ಮನ ಫೋಟೋನು ಪಕ್ಕದಲ್ಲೇ ಇದೆ. ಹೌದಮ್ಮ, ಗಾಯತ್ರಿ ಅಕ್ಕ ನಮ್ಮನ್ ಬಿಟ್ಟೋಗಿ ತುಂಬಾ ವರ್ಷಗಳಾಯ್ತು. ನೀನಿನ್ನೂ ಜೀವಂತವಾಗಿದ್ಯಾ. ಹಾಗಿದ್ದಾಗ ಈ ತರ ಫೋಟೋ ಇಟ್ರೆ ಏನರ್ಥಮ್ಮ? ಫೋಟೋ ಇಟ್ಕೊಂಡ್ರೆ ಏನ್ ಪ್ರಾಬ್ಲಮ್ ಚಿಕ್ಕಪ್ಪ? ಜಾಗ ಇಲ್ವಾ? ಒಂದು ಫ್ಲೈಟ್ ನಿಲ್ಸೋಷ್ಟು ಜಾಗ ಇದೆ ಕಣೆ ನಮ್ಮನೇಲಿ. ವಿಷಯ ಅದಲ್ವೇ? ಏನ್ ವಿಶೇಷ ಅಂತ ನೀನು ನಿನ್ ಫೋಟೋನ ಇಟ್ಕೊಂಡಿದ್ಯಾ? ಇವತ್ತು ಮದರ್ಸ್ ಡೇ ಅಂತ ಇಟ್ಟಿದ್ದೀನಿ. ಮದರ್ಸ್? ಮದರ್ಸ್ ಡೇ ಅಂದ್ರೆ ಮಕ್ಕಳು ತಾಯಿಗೆ ವಿಶ್ ಮಾಡೋದು. ಬೇಕು ಅಂದ್ರೆ ನಿಮ್ಮೂರಿಗೆ ಫೋನ್ ಮಾಡಿ ಶ್ಯಾಮಲಾ ಅತ್ತೆ ಹತ್ರ ಮಾತಾಡು. ಅವ್ರದ್ದೊಂದು ಫೋಟೋ ಮಾಡಿಸಿ ನಿನಗೆ ಜನ್ಮ ಕೊಟ್ಟಿರೋದಕ್ಕೆ ಆ ಫೋಟೋಗೆ ಪೂಜೆ ಮಾಡಿದ್ರು ತಪ್ಪೇನಿಲ್ಲ ಕಣೆ. ಒಂದ್ ನಿಮಿಷ ವಿಕ್ರಾಂತ್ ಅವ್ರೆ. ಸುಮನಾ, ಇವತ್ತು ಯಜಮಾನ್ರು ಗಾಯತ್ರಿ ಅಮ್ಮೋರ್ಗೆ, ವಲ್ಲಭಾವ ನಿನ್ ಗಂಡ ತಿಲೋತ್ತಮ ಅತ್ತೆಗೆ ತಾಯಂದ್ರ ದಿನದ ಶುಭಾಶಯಗಳು ಅಂತ ಹೇಳಿದ್ರೆ ಅದನ್ನ ಕೇಳಕ್ಕೆ ಸಂತೋಷ ಆಗುತ್ತೆ. ನಿನಗ್ ನೀನೇ ಹೇಗೆ ಹೇಳ್ಕೊತ್ಯಾ? ನಾನು ಅಮ್ಮ ಆಗ್ತಿದ್ದೀನಲ್ವಾ, ಅದಕ್ಕೆ ಸೆಲೆಬ್ರೇಟ್ ಮಾಡ್ಕೋತಿದ್ದೀನಿ. ನಿನ್ ತಲೆ ಕಣೆ. ನಿನ್ಗೆ ಮಗನೋ ಮಗಳೋ ಹುಟ್ಟಿದ್ರೆ ಆಗ ಅವರು ವಿಶಸ್ ನಿನಗೆ ಹೇಳ್ತಾರೆ. ಅಲ್ಲಿವರೆಗೂ ಕಾಯಕ್ಕಾಗಲ್ವಾ? ನೀವೆಷ್ಟು ವರ್ಷಕ್ಕಾದ್ರಿ ಚಿಕ್ಕಮ್ಮ? ಮಕ್ಳ ಮರಿನಾ? ಏನು ಇಲ್ದಿರ ಬಂಜೆ ನೀವು. ನನಗ್ ಹೇಳಕ್ ಬರ್ಬೇಡಿ. ಅಯ್ಯೋ, ನನಗೆ ಹೊಡಿತೀಯ ನಿನ್ನ? ಏಯ್ ಸುಮನಾ, ಸುಮ್ನ. ಏಯ್ ವಿಕ್ರಾಂತ್, ಏನ್ ಮಾಡ್ತಿದ್ಯಾ ನೀನು? ಅತ್ತೆಗೆ ಮಕ್ಕಳಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಅದು ಬರೀ ನನಗೆ, ನಿಮಗೆ, ಬರೀ ಮನೇಲಿರೋರಿಗೆ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು ಅಲ್ವಾ ಇದು? ಆದರೆ ಯಾರು ಆ ವಿಷಯದ ಬಗ್ಗೆ ವ್ಯಂಗ್ಯ ಮಾಡಿ ಅತ್ತೆಗೆ ಬೇಜಾರು ಮಾಡಿಸಿಲ್ಲ. ಸುಮ್ಮನೆ ಎಷ್ಟು ಸಲ ಮಾತಾಡಿದ್ರು ಅತ್ತ ಯಾವತ್ತೂ ಹೊಡೆದಿರಲಿಲ್ಲ. ಆದರೆ ಇವತ್ತು ಹೊಡೆದ್ರು. ತಾಯಿ ಆಗ್ತಿದ್ದಾಳೆ ಸುಮ್ಮನ. ನಾಳೆ ಅವಳಿಗೂ ಮಕ್ಕಳು ಹುಡ್ತಾರಲ್ವಾ? ಇವತ್ತು ಗಾನವಿ ಗಾಯತ್ರಿನ ಎತ್ಕೊಂಡ್ ಹಾಗೆ ಅವಳ ಮಗುನು ಕೂಡ ಎತ್ಕೊಂಡು ನಮಗ್ ಮಕ್ಕಳಿಲ್ಲ ಅನ್ನೋ ಸತ್ಯನ
ಮೂವರ್ನು ನನ್ನ ಮಕ್ಕಳ ಥರ ಭಾವಿಸ್ತೀನಮ್ಮ. ಚಿಕ್ಕಪ್ಪ ಅಂತ ಕೂಗ್ದಾಗ ತಂದೆ ಥರ ಕರೆದಂಗೆ ಫೀಲ್ ಆಗತ್ತಮ್ಮ. ನಿಮ್ಮ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕ್ತಿರ್ತೀನಿ. ನಾನು ಹಾಕಿರೋ ಫೋಟೋಗಳಿಗೆ ಮಿನಿಮಮ್ ಇಲ್ಲಾಂದ್ರೂ 300 ಲೈಕ್ಸ್ ಬರುತ್ತೆ. ನಿನಗೂ ಮಗು ಹುಟ್ಟತ್ತಲ್ಲ, ಮೋರ್ ಹ್ಯಾಪಿನೆಸ್ ಕಮಿಂಗ್ ಸೋನ್ ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದೀನಿ. ಚಿಕ್ಕಪ್ಪ, ಚಿಕ್ಕ ಮಕ್ಕಳ ಥರ ಏನಿದೆಲ್ಲ? ಮಾವ ಅಳ್ಬೇಡಿ. ನೈನಿ ಮಾವ ನಿಜವಾಗ್ಲೂ ಒಂಥರ ಮಗುನೇ. ಮಕ್ಕಳ ಹಾಗೆ ಮನಸ್ಥಿತಿ ಇರೋರು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ನೊಂದ್ಕೋತಾರೆ. ಸುಮನಾ, ಚಿಕ್ಕಪ್ಪಂಗೆ ಚಿಕ್ಕಮ್ಮಂಗೆ ಸಾರಿ ಹೇಳು. ಹೇಳಲ್ಲ. ಅವಳೆಂತ ಹಠಮಾರಿ ಅಂತ ಗೊತ್ತಲ್ವಾ? ಅದಕ್ಕೆ ತಾನೇ ಕೆನ್ನೆ ಮೇಲೆ ಬಾರಿಸಿದ್ದು. ಸುಮ್ಮಿ, ನಾನೇ ಸಾರಿ ಹೇಳ್ತೀನಿ. ನೀನು ಹಾಗೆ ಹೇಳಿದ್ದಕ್ಕೆ ಕೋಪ ಬಂದು ಕೈ ಮಾಡಿಬಿಟ್ಟೆ. ಏನು ಅನ್ಕೋಬೇಡ. ಅನ್ಕೊಂಡ್ರು ಏನು ಮಾಡಕ್ಕಾಗಲ್ಲ ಆಂಟಿ. ಕಬ್ಬಣದ ಥರ ಇದೆ ನಿಮ್ಮ ಕೈ, ಕಿವಿ ಗುಯಿ ಅಂದಿರತ್ತೆ. ಲೈ, ನೀನು ಅವಳಿಗೆ ಕೋಪ ಬರ್ಸ್ಬೇಡ್ವೆ. ಅಯ್ಯೋ, ಶಾಕ್ ಸರ್ಕ್ಯೂಟ್ ಆಗಿರ್ಬೇಕನ್ಸುತ್ತೆ. ಏನ್ ನೋಡ್ತಿದ್ದೀರಾ? ನೀರ್ ಹಾಕಿ ಬೆಂಕಿ ಹಾರಿಸಿ. ಹಾ, ಅದಾಗದೆ ಆರೋಗುತ್ತೆ ಡ್ಯಾಡ್. ಉರಿ ಕಮ್ಮಿ ಆಗಿದೆ. ಸುಮನ ಕೆನ್ನೆ ಊತ ಮಾತ್ರ ಇವತ್ತು ಕಮ್ಮಿ ಆಗಲ್ಲ ಅನ್ಸತ್ತೆ. ಹಾಸಿನಿ, ನೀನ್ ಸೈಲೆಂಟ್ ಆಗಿರು. ಅನ್ಕೊಂಡಿದ್ದೆ ನೀವಿಷ್ಟು ಹೊಟ್ಟೆ ಉರ್ಕೊಂಡ್ರೆ ದೃಷ್ಟಿ ಆಗತ್ತೆ ಅಂತ. ಅದಕ್ಕೆ ಸುಡ್ತು ಅಂತ ಹೇಳ್ತೀಯಾ? ಅಷ್ಟೇ ತಾನೆ, ಇಲ್ಲಾಂದ್ರೆ ನನ್ ಫೋಟೋಗೆ ಹೇಗ್ ಬೆಂಕಿ ಹಚ್ಕೊಳತ್ತೆ? ಅಲ್ಲೇ ಗಾಯತ್ರಿ ಅತ್ತೆ ಫೋಟೋ ಕೂಡ ಇತ್ತಲ್ಲ, ಅದಕ್ಕೇನೂ ಆಗಿಲ್ಲ. ಅಮ್ಮ ಅವರು ಈಗಲೂ ಬದುಕಿರೋದ್ರಿಂದ. ನಾನೇನ್ ಸತ್ತಿದ್ದೀನಾ? ಯಾವತ್ತೋ. ನಾನೇ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಬೆಳೆಸ್ಬೇಡ. ನಾನು ಹೇಳಿದ್ನಲ್ಲ ಯಜಮಾನ್ರೆ, ನನ್ನ ತಂಗಿ ಹುಚ್ಚ ಕೆಲಸ ಮಾಡ್ತಾಳೆ ಅಂತ. ನನಗ್ ಹುಚ್ಚಿ ಅಂತ ಹೆಸರು ಇಟ್ಬಿಟ್ಟಿ ಅಕ್ಕ. ಯಾಕೆ? ನಾಳೆ ಮಕ್ಕಳಾದ್ಮೇಲೆ ಆಸ್ತಿ ಕೊಡ್ಬಾರ್ದು ಅಂತನಾ? ಅಮ್ಮ ಸುಮನ, ನಿನಗೆ ಕೈ ಮುಗಿತೀನಿ. ನೀನು ಒಳಗಡೆ ಹೋಗು. ನಿಮ್ಮ ಮಾವನೇ ನಿನಗೆ ಕೈ ಮುಗಿಯೋ ಪರಿಸ್ಥಿತಿ ಬಂದಿದೆ ಅಂದರೆ ಮನೇಲಿ ಗೊಂದಲಗಳಿಗೆ ಕೊನೆನೇ ಇಲ್ಲ ಅಂತ ಅರ್ಥ. ಡ್ಯಾಡ್, ಮೊದಲು ನೀವು ಕೈ ಕೆಳಗಿಳಿಸಿ ಪ್ಲೀಸ್.
ಹ್ಯಾಪಿ ಮದರ್ಸ್ ಡೇ ಅಮ್ಮ. 9 ತಿಂಗಳು ನನ್ನನ್ನು ಹೆತ್ತು ಬೆಳೆಸಿದ್ರ. ನಿಮ್ಮ ಋಣನ ಹೇಗೆ ತೀರಿಸ್ಕೋಬೇಕು ಅಂತ ನಾನು ಕೇಳೋ ಅಷ್ಟರಲ್ಲೇ ನನ್ನಿಂದ ದೂರ ಆಗಿದ್ದೀರ ಅಮ್ಮ. ಆದರೆ ನೈನಿ ನನಗೆ ಹತ್ರ ಮಾಡಿದ್ರ. ಮತ್ತೆ ನೀವು ನಿಮ್ಮ ಸೊಸೆ ಹೊಟ್ಟೆಲಿ ಹುಟ್ಟು ಬರ್ತೀನಿ ಅಂತ ಹೇಳಿದ ಮಾತನ್ನ ನಿಜ ಮಾಡಿಬಿಟ್ರಿ ಅಮ್ಮ. ನಿಮಗೆ ನೆನಪಿದೆಯಾ, ನೀವು ನನಗೆ ಕೈ ತೊತ್ತು ತಿನ್ನಿಸ್ತಿರುವಾಗ ನಾನು ಕೂಡ ನಿಮಗೆ ತಿನ್ನಿಸ್ತೀನಿ ಅಂತ ಹಠ ಮಾಡ್ತಿದ್ದೆ. ಆಗ ನೀವು ಹೇಳಿದ ಮಾತು ನನಗಿನ್ನೂ ನೆನಪಿದೆಯಮ್ಮ. ನಿಮಗೆ ಮಗಳ ಹುಡ್ತೀನಿ ಅಪ್ಪ, ಆಗ ನನಗೆ ಚಿಕ್ಕದಾಗಿ ತುತ್ತು ಕಲಿಸಿ ನನಗೆ ತಿನ್ನಿಸ್ಬೇಕು ಅಂದರೆ ದಿನ ಯಾವತ್ತಾದ್ರೂ ಒಂದು ಹೊತ್ತಲ್ಲೇ ಆ ಕೆಲಸ ಮಾಡ್ತಿದ್ದೀನಿ. ಗಾಯತ್ರಿ, ನೋಡಿದ್ಯಾ, ನಿಮ್ಮಪ್ಪ ನಿನ್ ಜೊತೆ ಮಾತಾಡ್ದೆ ನಿಮ್ಮ ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾರೆ. ನಾಯಿನಿ, ಅಮ್ಮನಿಗೆ ವಿಷಯ ತಿಳಿಸ್ತಿದ್ದೀನಿ. ಅದ್ ಸರಿ, ನನಗ್ ಹೇಳಲ್ವಾ ಅಂತ ಹೇಗ್ ನೋಡ್ತಾ ಇದ್ದಾಳೆ ನೋಡಿ. ಗಾಯತ್ರಮ್ಮಂಗೆ ಹೇಳ್ಬೇಕಾ? ಹೌದು, ಮುದ್ದಮ್ಮ, ಚಿನ್ನಮ್ಮ, ನಮ್ಮಮ್ಮನೇ ನೀನು ಅಂತ ಪ್ರೀತಿಯಿಂದ ಕರೆಯೋ ಪ್ರತಿ ಸಾರಿ ಅಮ್ಮ ಅಂತಾನೆ ಹೇಳ್ತೀರಾ ತಾನೆ. ಹಾಗಿರ್ಬೇಕಾದ್ರೆ ಚಿಕ್ಕ ಮಕ್ಳು ಕೂಡ ಮದರ್ಸ್ ಡೇ ವಿಶಸ್ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಾ, ಸರಿ. ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕನ್ಫ್ಯೂಸ್ ಆದ. ಏನ್ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದೀರಾ? ಏನಿಲ್ಲ ಬಿಡು, ನಾನೇನೋ ಯೋಚನೆ ಮಾಡ್ತಾ ಹಾಗಂದೆ. ಮೊದ್ಲು ನಮ್ ಗಾಯತ್ರಿ ಕೂಡ ಶುಭಾಶಯಗಳು ಹೇಳಿ. ಅಮ್ಮ ಗಾಯತ್ರಿ, ನೈನಿ ಹೇಳಿದ್ರಿಂದ ನೀನು ನನ್ನ ಮಗಳ ಥರ ನೋಡಿದೆ ನಮ್ಮಮ್ಮ ಅನ್ಕೊಂಡು ನಿನಗೆ ವಿಷಸ್ ಹೇಳ್ತಿದ್ದೀನಿ. ಬರೀ ಬಾಯಿ ಮಾತಲ್ಲಿ ನಿನ್ನ ಮೇಲಿರೋ ಪ್ರೀತಿನ ನಾನು ಹೇಳೋಕ್ಕಾಗಲ್ಲ. ಒಂದು ಮಾತಲ್ಲಿ ಹೇಳಬೇಕು ಅಂತ ಅಂದರೆ ನನಗೆ ಪುನರ್ಜನ್ಮ ಅನ್ನೋದಿದ್ರೆ ನಿನಗೆ ತಾಯಿಯಾಗಿ ಹುಟ್ಟಬೇಕಂತ ಆಸೆ ಅಮ್ಮ. ಕೇಳಿಸ್ಕೊಂಡ್ಯಾ ಗಾಯತ್ರಿ? ಈಗ ತಂದೆ ಆಗಿರೋ ಇವರು ಮುಂದಿನ ಜನ್ಮದಲ್ಲಿ ನಿನಗೆ ಅಮ್ಮ ಆಗ್ತಾರಂತೆ. ಮತ್ ನಾನೇನಾಗ್ಬೇಕು? ನೀನು ತಂದೆ ಆಗು. ಯಾಕಂದ್ರೆ ನೀನು ನನ್ನ ನಗು ಅಲ್ವಾ. ನಾನ್ ಕೂಡ ಗಾಯತ್ರಿ ತರನೇ ನಿಮ್ ಮಗಳಾಗೆ ಹುಡ್ತೀನಿ ಯಜಮಾನ್ರೆ. ಆಗ್ಲೂ ಟ್ವಿನ್ಸಾ? ಯಾಕೆ, ಮತ್ತೆ ಯಾರಾದ್ರೂ ಕಳ್ದು ಹೋಗ್ಬೇಕಾ? ಎಲ್ಲೂ ಹೋಗಲ್ಲ ನಾನಿ, ನಮ್ಮ ಜೊತೆಲೇ ಇರ್ತಾರೆ. ನಾವೇ ಅವ್ರನ್ನ ಕೈಗೆ ತಗೊಂಡು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ. ಅಮ್ಮವ್ರ ಮನೆಗೆ ಬರಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಹೊರತು ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಲೇ ಇಲ್ವಲ್ಲ. ಯಾವಾಗ ಬರಬೇಕು, ಹೇಗೆ ಬರಬೇಕು ಅನ್ನೋದು ಬರ್ದಿರುತ್ತೆ ನಾನಿ. ಹೌದು ಯಜಮಾನ್ರೆ, ತಿಲೋತ್ತಮ ಅತ್ತೆ ಪಾಪದ ಕೂಡ ತುಂಬಿದ ಮೇಲೆ ಅಮ್ಮವರು ಮೊದಲನೇ ಹೆಜ್ಜೆನ ಈ ಮನೆಯಲ್ಲಿ, 2ನೇ ಹೆಜ್ಜೆನ ಅವ್ರ ತಲೆ ಮೇಲೆ ಇಡ್ತಾರೆ. ನೈನಿ, ಏನು ಯೋಚನೆ ಮಾಡ್ತಿದ್ಯಾ? ಬರ್ದಿರುತ್ತೆ ಅಂತ ನೀವು ಹೇಳಿದ ತಕ್ಷಣ ಹಣೆ ಬರಕ್ಕಿಂತ ಗಾಯತ್ರಿ ಅಮ್ಮವ್ರು ಬರೀತಿದ್ದಿದ್ರ ಬಗ್ಗೆ ನೆನಪಾಯ್ತು. ಅದೇ ಯಜಮಾನ್ರೆ, ನೀವು ಹೇಳಿದ ಡೈರಿ. ಏನೇನು ಬೇಕು ಅಂತ ಹೇಳಿದ್ರೆ ತಗೊಂಡ್ ಬರ್ತೀನಿ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ? ಹೌದು. ನನ್ ಯಾಕೆ ಕೇಳ್ತಿದ್ದೀರಾ? ಹೋಗಿ ನಮ್ಮ ಅಕ್ಕನ್ ಕೇಳಿ, ಅಡ್ಗೆ ಮಾಡಿ ಹಾಕೋದು ಅವಳೇ ತಾನೆ. ಇಲ್ಲಿ ನೋಡು, ನನ್ನ ತರಕಾರಿ, ಕಾಯಿ, ಸೊಪ್ಪು ಇದ್ರ ಬಗ್ಗೆ ಕೇಳ್ತಿಲ್ಲ. ಮತ್ತೆ 6 ಅಡಿ ಎತ್ತರ ಇರೋ ದುರಂದ್ರ ಅತ್ತೆ ನಿನ್ನ ಕಪಾಳಕ್ಕೆ ಸರಿಯಾಗಿ ಬಾರಿಸಿದ್ರಲ್ಲ, ಅದಾದ್ಮೇಲೆ 1+1 ಆಫರ್ ಥರ ನಾನೊಂದು ಕೊಟ್ಟೆ. ನೋವು, ಉರಿ ಮತ್ತು ಊತ ಇದೆಲ್ಲ ಕಡಿಮೆ ಆಗೋದಕ್ಕೆ ಏನು ಬೇಕು ಅಂತ ನಿನ್ನೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದೆ. ಹೇಳೋದಕ್ಕೆ ನಿಂಗೆ ನಾಚಿಕೆ ಅನ್ಸಿದ್ರೆ ಮೆಸೇಜ್ ಮಾಡು. ಏಟ್ಗಿಂತ ನಿಮ್ ಮಾತೆ ನಂಗೆ ಜಾಸ್ತಿ ನೋವು ಕೊಡ್ತಾ ಇದೆ. ನೀನು ಮಾಡೋ ಕೆಲಸಗಳಿಂದ 1000 ಲೀಟ್ರ್ ಕೋಲ್ಡ್ ವಾಟರ್ನ ನನ್ನ ಎದೆ ಮೇಲೆ ಹಾಕಿದ್ರು ನನ್ನ ಎದೆಲಿ ಉರಿತಾರ ಬೆಂಕಿ ಆರಲ್ಲ. ಅದಕ್ಕೇನು ಮಾಡಲಿ ನಾನು? ನನ್ ಪಾಡಿಗೆ ನನ್ನ ರೂಮಲ್ಲಿ ಕೂತಿದ್ದೀನಿ, ಬಂದು ಉರಿಸ್ತಾ ಇರೋದು ನೀವೇ ತಾನೆ. ಗೊಂಬೆ ಹಾಗೆ ಈ ಥರ ಸೈಲೆಂಟಾಗಿ ಕೂತ್ರೆ ಯಾರು ಏನೋ ಅನ್ನಲ್ವೇ? ಎಲ್ಲರ ದೃಷ್ಟಿನೂ
ನಿನ್ನ ಮೇಲೆ ಬೀಳಬೇಕು ಅಂತ ಅನ್ಕೊಂಡ್ರೆ ನೀನು ಒಳ್ಳೆ ಸೀರೆ ಉಟ್ಕೋ. ಯಾವಾಗಲೂ ನೀನು ಹಾಕೊಳ್ಳೋ ಮೇಕಪ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಆ್ಯಡ್ ಮಾಡ್ಕೋ. ಸುಂದರವಾಗಿದ್ದರೆ ಇಷ್ಟಪಡ್ತಾರೆ, ಮೊಂಡಾಗಿದ್ದರೆ ಎಲ್ಲರೂ ಬೈಕೋತಾರೆ. ಅದನ್ನ ಬಿಟ್ಟು ಮದರ್ಸ್ ಡೇ ಬಂತು ಅಂತ ನಿನಗೆ ನೀನೇ ಪೂಜೆ ಮಾಡ್ಕೋಬಾರ್ದು. ನನ್ನ ಫೋಟೋ ಇಟ್ಟು ಪೂಜೆ ಮಾಡಿದ್ದು ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ. ಫೋಟೋ ಬದಲು ಕನ್ನಡಿನೇ ನೋಡ್ಕೋಬೋದಲ್ಲ, ನಿನ್ನ ದೋಷಗಳಾದರೂ ಗೊತ್ತಾಗುತ್ತೆ. ಹೇಗಿದ್ರು ನೀನು ಮಾಡೋ ಪಾಪದ ಬಗ್ಗೆ ನಿನಗೆ ಗೊತ್ತಾಗಲ್ಲ. ಹಾಂ, ಬಂದು ದೇಶ ಮರ್ತಿದೆ. ಒಂದು ಸೆಕೆಂಡ್. ಏನದು ಹಾವಿನ ಥರ ಇದೆಯಲ್ಲ? ಓ, ನಿನಗೆ ಇದನ್ನು ತೋರಿಸೋವರೆಗೂ ನಿನಗೆ ಗೊತ್ತಾಗಲ್ಲ ಅನ್ಸುತ್ತೆ. ಈಗ ನೋಡು. ಹಾ, ಹೊಟ್ಟೆಗೆ ಎಷ್ಟು ತುಂಬಿರೋ ನಿನ್ನ ಕಣ್ಣು, ಏನೇನೋ ಮಾತಾಡೋ ನಿನ್ನ ಬಾಯಿ ಹೇಗೆ ಕಾಣ್ತದೆ ನೋಡು. ನನ್ನ ಫೋಟೋನ ಹೀಗೆ ಕಟ್ ಮಾಡಿ ನೀವು ಒಳಗೊಳಗೆ ಖುಷಿ ಪಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ಒಟ್ನಲ್ಲಿ ನಿಂಗೆ ಬೇರೆಯವ್ರನ್ನ ಹೆಂಗಂದ್ರಂಗೆ ಅನ್ನೋದೇ ನಿನ್ನ ಕೆಲಸ ಅನ್ಸುತ್ತೆ. ಇದನ್ನ ನಾನು ಕಟ್ ಮಾಡಿಲ್ಲ. ನೀನು ಗಮನಿಸ್ದೆ ಅಲ್ಲಿಂದ ಹೋದ್ಯೋ, ಅಲ್ಲಿಂದ ಬಂದ್ಯೋ ಅಂತ ಗೊತ್ತಿಲ್ಲ. ಆದರೆ ನಾನು ನೋಡಿದಾಗ ಈ ನಿನ್ನ ಫೋಟೋ ಇಷ್ಟು ಮಾತ್ರ ಉಳ್ಕೊಂಡಿತ್ತು. ಹಬ್ಬ ಮಾಡ್ಕೊ. ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಸೌಂದರ್ಯ ಆದರೂ ಆಸ್ತಿನೇ ಆದರೂ ಇದೇ ಥರ ಕರಗಿ ಹೋಗುತ್ತೆ ಅಂತ ನೀನು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಲ್ಲ, ನೀವು ತಿಳ್ಕೊಂಡು ಬದುಕಿದ್ರೆ ತುಂಬಾ ಒಳ್ಳೇದು. ಸರಸವಿಲ್ಲದ ಸಂಸಾರ, ಇದು ನಮ್ಮಿಬ್ಬರು ಜೀವನಕ್ಕೆ ಹೊಂದ್ಕೊಳ್ಳೋ ಅಂತ ಟೈಟ್ಲ್. ಆದರೂ ನಂಗೆ ಪರವಾಗಿಲ್ಲ ಅಂತ ನೀನೇನೇನೋ ಕನಸುಗಳನ್ನ ಕಟ್ಕೋಬೇಡ. ಎಲ್ಲಿ ಹೋಯ್ತದು? ಏನು? ಸುಟ್ಟು ಉಳಿದಿರೋ ಮುಖ ಎಲ್ಲಿ ಬಿಸಾಕ್ದೆ? ಕೋಪದಲ್ಲಿ ಬಿಸಾಕ್ದೆ. ಎಲ್ಲ ಹೋಯ್ತೋ ನನಗೆ ಗೊತ್ತಿಲ್ಲ. ಹೋಗ್ತಾ ಹಂಗೆ ಬಿಸಾಕ್ಬಿಟ್ಟು ಹೋಗೋಣ ಅಂದರೆ ಕಾಣಿಸ್ತಾನೆ ಇಲ್ವಲ್ಲ ಅದು. ಕಾಫಿ ತಗೋಣ. ಪವನ್ ಮೂರ್ತಿಗೂ ತರಬಹುದಾಗಿತ್ತಲ್ಲ ದುರಂಧರ. ಬೇಡ ಬಾವಾ, ಸಮ್ಮರ್ ಅಲ್ವಾ, ಮಜ್ಜಿಗೆ ಜ್ಯೂಸು ಅಂತ ಜಾಸ್ತಿ ಕುಡಿತಿದ್ದೀನಿ. ಹಾ, ಅದಕ್ಕೆ ಚಿಕ್ಕಪ್ಪ ಯಾವಾಗ ನೋಡಿದ್ರು ರೆಸ್ಟ್ ರೂಮ್ ಅಲ್ಲೇ ಇರ್ತಾರೆ. ಸುಮ್ನಿರಮ್ಮ. ಅದ್ ಸರಿ ಕಣೆ, ನೀನ್ ರೆಸ್ಟೇ ತಗೊಳ್ದೆ ಅಲ್ಲಿಂದ ಓಡಾಡ್ತಿದ್ಯಲ್ಲ. ರೆಸ್ಟ್ ಮಾಡೋಣ ಅಂತ. ಯಾರನ್ನ? ನಿಮ್ ಮಾಮ್ನ. ಶಾಕ್ ಆದ್ರ ಅತ್ತೆ? ನಿನ್ ಹುಚ್ಚು ಮಾತುಗಳ ಹಾಗಿರ್ಲಿ, ಆ ಬೂತ್ ಕನ್ನಡಿ ಯಾಕೆ ಹಿಡ್ಕೊಂಡಿದ್ಯಾ? ಕಂಡು ಹಿಡಿತಿದ್ದೀನಿ. ಏನಕ್ಕದು? ನನ್ಗೂ ಹೇಳ್ಬೋದ್ ತಾನೆ? ಹಾಸಿನಿ ಅದಕ್ಕೆ ಜರ್ನಿಲಿ ನೀನು ಶಾಮೀಲಾಗ್ಬೇಕು ಅನ್ಕೊಂಡ್ರೆ ನಾಳೆ ನಿನ್ನ ಮಗುಗೆ ನೀನು ಹಾಲು ಕೊಡೋಕ್ಕಾಗಲ್ಲ. ಯಾಕೆ? ಇವತ್ತೇ ಹರಿ ಓಂ ಅಂತೀಯ ಅಷ್ಟೇ. ಸಾಕು, ಸುಮ್ಮನಾಗೋ. ನೀನು ತಮಾಷೆಲಿ ಹೇಳ್ದಂಗಿಲ್ಲ, ಕೋಪದಲ್ಲಿ ಹೇಳ್ದಂಗಿದೆ. ನೀನ್ ಹೇಳಕ್ಕ. ಮಾವ, ಮನುಷ್ಯರನ್ನ ಹೋಲೋ ಮನುಷ್ಯರು ಇರ್ತಾರಾ? ಇರ್ತಾರಮ್ಮ. ಅವಳಿ ಮಕ್ಕಳಲ್ಲಿ ಕೆಲವರು ನೋಡಕ್ ಒಂದೇ ತರ ಇರ್ತಾರೆ, ನಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ಡನ್. ಈಗೆಲ್ರೂ ಹೇಳಿ, ಒಬ್ಬರ ಫಿಂಗರ್ ಪ್ರಿಂಟ್ಸ್ ಇದ್ದಾಗೆ ಡಿಟ್ಟೋ ಹಾಗೇನೆ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ಸ್ ಇರತ್ತಾ?
ಇರಲ್ಲ. ಅದೇ ಸೃಷ್ಟಿಯ ಒಂದು ಅದ್ಭುತ. ನೂರು ಕೋಟಿ ಜನ ಇದ್ರೂ ಕೂಡ ಒಂದೇ ತರ ಫಿಂಗರ್ ಪ್ರಿಂಟ್ಸ್ ಇರಲ್ಲ. QR ಸ್ಕ್ಯಾನ್ ಕೋಡು, ಬಾರ್ ಕೋಡು ಎಲ್ಲ ಅದೇ ತಾನೇ.